ಎಷ್ಟು ಆನೆಗಳಿವೆ ಈಗ ಅಂದಾಜು ಕರ್ನಾಟಕದಲ್ಲಿ ಎಷ್ಟು ಆನೆಗಳು ಅಂದಾಜು ಅಂದಾಜು ಅಂದರೆ ಅಪ್ರಾಕ್ಸಿಮೇಷನ್ ಅಂತಲೇ ಹೇಳೋದು ಈಗ ನಾವು ಸೆನ್ಸಸ್ ಅಂತ ಕರಿಬಾರ್ದು ಅದನ್ನ. ಇಟ್ಸ್ ಅ ಪಾಪ್ಯುಲೇಷನ್ ಎಸ್ಟಿಮೇಷನ್ ಅಂತಲೇ ಕರಿತೀವಿ ನಾವು. ಸೊ ಎಸ್ಟಿಮೇಟೆಡ್ ಪಾಪ್ಯುಲೇಷನ್ ಈಸ್ ಅರೌಂಡ್ 6,600 ಕರ್ನಾಟಕದಲ್ಲಿ. ಅಷ್ಟು ಆನೆಗಳು ರೈತರ ಮೇಲೆ ಅಟ್ಯಾಕ್ ಮಾಡತ್ವಾ? ಸರಿ, ಸುಮಾರು ನಾವು ಕ್ಯಾಲ್ಕುಲೇಟ್ ಮಾಡಿದಂಗೆ ನಮ್ಮ ಡೇಟಾ ಪ್ರಕಾರ 2ರಿಂದ 3 ಗಂಟೆ 3:15 ಇಷ್ಟರೊಳಗಡೆ ರೈಡ್ ಆಗುತ್ತೆ. ಆನೆ ಯಾವ್ಯಾವ ಥರದಲ್ಲಿ ಕೂಗುತ್ತೆ, ಯಾವ್ಯಾವ ಕೂಗಿಗೆ ಏನೇನು ಅರ್ಥ ಇದೆ ಅಂತ. ಈ ಟ್ರಂಕ್ ಸ್ಟಂಪಿಂಗ್ ಅಂತಾರೆ, ಆನೆ ಸೊಂಡ್ಲು ನೆಲೆ ಕೊಡಿಯೋದು ಹಿಂಗೆ. ನೀವು ಕೇಳಿರ್ಬೋದು, ಒಂದು ಪೈಪ್ ತೊಗೊಂಡು ನೆಲೆ ಕೊಡಿದ್ರೆ ಹೆಂಗಾಗುತ್ತಲ್ಲ ಆ ಥರ ಸೌಂಡ್ ಬರುತ್ತೆ. ಆನೆ ಯಾವಾಗಲೂ ತನ್ನ ಟಿಪ್ ಆಫ್ ದ ಟೋ ಮೇಲೆ ನಿಂತ್ಕೊಂಡಿರುತ್ತೆ ಹಿಂಗೆ. ಇಲ್ಲಿ ಏನೂ ಇಲ್ಲ, ಇಲ್ಲೊಂದು ಬ್ಲಬ್ಬರ್ ಇದೆ. ಬ್ಲಬ್ಬರ್ ಅಂದರೆ ಒಂದು ಸಾಫ್ಟ್ ಕುಷನ್, ಅದು ವೈಬ್ರೇಟ್ ಆಗುತ್ತೆ. ಸೆನ್ಸ್ ಆಗೋದು. ಸೊ ಕಾಲು ನೆಲದ ಮೇಲೆ ಇತ್ತು ಅಂದರೆ ಆ ವೈಬ್ರೇಷನ್ ಗೊತ್ತಾಗುತ್ತೆ ಇದಕ್ಕೆ. ಆ ಆನೆ ಕಾಲು ನೀವು ನೋಡಿದ್ರೆ ಅದು ಆನೆ ಯಾವಾಗಲೂ ತನ್ನ ಟಿಪ್ ಆಫ್ ದ ಟೋ ಮೇಲೆ ನಿಂತ್ಕೊಂಡಿರುತ್ತೆ ಹಿಂಗೆ. ಇಲ್ಲಿ ಏನೂ ಇಲ್ಲ, ಇಲ್ಲೊಂದು ಬ್ಲಬ್ಬರ್ ಇದೆ. ಬ್ಲಬ್ಬರ್ ಅಂದರೆ ಒಂದು ಸಾಫ್ಟ್ ಕುಷನ್, ಅದು ವೈಬ್ರೇಟ್ ಆಗುತ್ತೆ. ಸರ್ ಯಾರೋ ಸೇರ್ಕೊಂಡಿದ್ದಾರೆ ಒಳಗಡೆ ಅಂತ, ಓಡಾಡ್ತಿದ್ದಾರೆ ಅಂತ ಕೇಳಿದ್ರು. ಈಗ ನಾನು ಕಾಲಿಟ್ಟ ಮೇಲೆ ಬರ್ತಾ ಇದ್ದಾರೆ ಅಂದೆ. ಸೊ ಆ ತಣ್ಣಗಿರೋದು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯಿತು. ಸೊ ಇಲ್ಲಿಂದ ಇಲ್ಲಿವರೆಗೆ, ಕಾಲಿಂದ ತೊಡೆವರೆಗೂ ತಣ್ಣಗಿದೆ. 100% ಕನ್ಫರ್ಮ್ ಆಯಿತು ಒಳಗಡೆ ಹಾವಿದೆ ಅಂತ. ಒಳಗೆ ಹೋಗೋದಕ್ಕಿಂತ ಮುಂಚೆ ಚಪ್ಪಲಿ ಬಿಟ್ಬಿಟ್ಟು ಫಾರೆಸ್ಟ್ ವಾಚರ್ಸ್, ನಾನು ಟ್ರೈಬಲ್ಸ್ ಬಗ್ಗೆ ಮಾತಾಡ್ತಿಲ್ಲ, ಶೂಸ್ ಬಿಚ್ಚಿಬಿಟ್ಟು, ಚಪ್ಪಲಿ ಇದ್ದರೆ ಚಪ್ಪಲಿ ಬಿಚ್ಚಿಬಿಟ್ಟು ಕೈ ಮುಗಿದ್ಬಿಟ್ಟು ಒಳಗಡೆ ಹೋಗ್ತಾರೆ. ಎಷ್ಟು ಆನೆಗಳಿವೆ ಈಗ ಅಂದಾಜು ಕರ್ನಾಟಕದಲ್ಲಿ? ಎಷ್ಟು ಆನೆಗಳು ಅಂದಾಜು? ಅಂದಾಜು ಅಂದರೆ ಅಪ್ರಾಕ್ಸಿಮೇಷನ್ ಅಂತಲೇ ಹೇಳೋದು ಅದು. ಈಗ ನಾವು ಸೆನ್ಸಸ್ ಅಂತ ಕರಿಬಾರ್ದು ಅದನ್ನ. ಇಟ್ಸ್ ಅ ಪಾಪ್ಯುಲೇಷನ್ ಎಸ್ಟಿಮೇಷನ್ ಅಂತಲೇ ಕರಿತೀವಿ ನಾವು. ಸೊ ಎಸ್ಟಿಮೇಟೆಡ್ ಪಾಪ್ಯುಲೇಷನ್ ಈಸ್ ಅರೌಂಡ್ 6,600 ಕರ್ನಾಟಕದಲ್ಲಿ. ಅಷ್ಟು ಆನೆಗಳು ರೈತರ ಮೇಲೆ ಅಟ್ಯಾಕ್ ಮಾಡತ್ವಾ? ಅಷ್ಟು ಆನೆಗಳು ರೈತರ ಮೇಲೆ ಅಟ್ಯಾಕ್ ಮಾಡಿದ್ರೆ ರೈತರೇ ಇರೋದಿಲ್ಲ, ಯಾವುದು ಬೆಳೆನೇ ಮಾಡೋಕ್ಕಾಗಲ್ಲ ನಾವು. ಈಗ ನಮ್ಮ ಪ್ರಕಾರ ದೇರ್ ಆರ್ ಓನ್ಲಿ 3% ಆಫ್ ದಿಸ್ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ವಿಚ್ ಆರ್ ಕಮಿಂಗ್ ಔಟ್ ಸೈಡ್. 3% ಪಾಪ್ಯುಲೇಷನ್ ಅಂದರೆ ಹತ್ರ ಒಂದು 280-200. ಸೊ ಈ 200 ಆನೆಗಳಿಂದ ಅಷ್ಟೇ ನಮಗೆ ತೊಂದರೆ ಆಗ್ತಿರೋದೇ ಹೊರತು ಇನ್ನು ಮಿಕ್ಕಿದ 6,400 ಆನೆಗಳಿಂದ ಆಗ್ತಿಲ್ಲ. ಅವು ಕಾಡಲ್ಲೇ ಇರುತ್ತೆ. 6,400 ಆನೆಗೆ ಕಾಡಲ್ಲಿ ಎಲ್ಲ ಇದೆ, ಊಟ, ನೀರು, ವಸತಿ ಅಂದರೆ ಶೇಡ್, ಹೆಬಿಟೇಟ್ ಎಲ್ಲ ಇದೆ. ಈ 200 ಆನೆಗೆ ಯಾಕಿಲ್ಲ? ಯಾಕೆ ಹೊರಗಡೆ ಬರುತ್ತವೆ? ಇಟ್ಸ್ ವೆರಿ ನೈಸ್ ಕ್ವೆಶ್ಚನ್. ನೋಡಿ, ಹೊರಗಡೆ ಬರ್ತಿರೋದ್ರಲ್ಲಿ ಇನ್ನೊಂದು ಅಂಶ ಏನಪ್ಪ ಅಂದರೆ 90% ಗಂಡಾನೆಗಳು. ಅದೇ ಈ ಅಮ್ಮ ಬಿಟ್ಟು ಹೋದ. ಕರೆಕ್ಟ್. ಸೊ ಗುಂಪಿಂದ ಹೊರಗಡೆ ಹಾಕಿರ್ತಾರೆ, ಏನು ಮಾಡಬೇಕಂತ ಗೊತ್ತಿರಲ್ಲ, ಎಷ್ಟು ತಿನ್ಬೇಕಂತ ಗೊತ್ತಿರಲ್ಲ, ಹೆಂಗೆ ತಿನ್ಬೇಕಂತ ಗೊತ್ತಿರಲ್ಲ. ಇದು ಈಸಿ ಆ್ಯಕ್ಸೆಸ್ಸು, ಮಾಲಲ್ಲಿ ಶಾಪಿಂಗ್ ಮಾಡ್ದಂಗೆ ಇರುತ್ತೆ. ಮತ್ತೆಲ್ಲ ಸ್ವೀಟು, ಮೆಕ್ಕೆಜೋಳ ತಗೊಳ್ಳಿ ಸ್ವೀಟು, ಬಾಳೆಹಣ್ಣು ಸ್ವೀಟು, ಕಬ್ಬು ಸ್ವೀಟು, ನೀವು ಅಕ್ಕಿ, ಭತ್ತ, ಅದಿನ್ನೂ ಗ್ರೀನ್ ಇರ್ಬೇಕಾದ್ರೆ ತಿಂದರೆ ಹಾಲು ಬರುತ್ತೆ, ಅದು ಸ್ವೀಟು, ರಾಗಿ ಸ್ವೀಟು, ಈ ಥರ ಒಂದು 58 ಕ್ರಾಪ್ ವೆರೈಟಿ. ನಮ್ಮ ಜಿಮ್ ಹುಡುಗರು ಭಾಷೆನಲ್ಲಿ ಹೇಳಬೇಕಂದ್ರೆ ಕಾರ್ಬ್ಸ್. ಸೊ ಇದು ಆನೆಗೆ ಎಷ್ಟು ಒಳ್ಳೆಯದು. ಆಮೇಲೆ ಮೇಲ್ ಪಾಪ್ಯುಲೇಷನ್ ಯಾಕೆ ಇಂಪಾರ್ಟೆಂಟಪ್ಪ ಅಂತಂದರೆ, ಈ ಮೇಲ್ ಫೀಮೇಲ್ ರೇಷಿಯೋ ಇವಾಗಿರೋದು 1:3. 3 ಹೆಣ್ಣಾನೆಗೆ 1 ಗಂಡಾನೆ ಇದೆ ಈಗ. ಅದು ನೇಚರ್ ಸೆಲೆಕ್ಟೆಡ್ ಅಥವಾ ಇಂಬ್ಯಾಲೆನ್ಸ್ ಆಗಿದೆಯಾ? ಇಂಬ್ಯಾಲೆನ್ಸ್ ಆಗಿದೆ, ನೇಚರ್ ಸೆಲೆಕ್ಟ್. ಈಗ ನೋಡಿ, 3 ನೇಚರ್ ಸೆಲೆಕ್ಟೆಡ್ ಅನ್ನೋದಕ್ಕೆ ವಿ ಆರ್ ಇಂಟರ್ಫಿಯರಿಂಗ್ ಇನ್ ನೇಚರ್, ದಟ್ ಈಸ್ ದ ಪ್ರಾಬ್ಲಮ್. ಈಗ ನಾವು ಏನೂ ಮಾಡಿಲ್ಲ, ಎಲ್ಲ ಅದಾಗದೆ ಹಂಗೆ ಆಗ್ತಿದೆ ಅಂತಂದ್ರೆ ಓಕೆ. ವೀರಪ್ಪನ ಟೈಮಲ್ಲಿ ಅವ್ನು ಪೋಚ್ ಮಾಡ್ದ, ಇವನು ಪೋಚ್ ಮಾಡ್ದ, ಎಲ್ಲ ಇರೋ ಬರೋದು ಅಂತನೆಲ್ಲ ಹೊಡೆದಿಟ್ಟಿದ್ದೀವಿ ಅಂತಂದ್ರೆ ನಮ್ಮ ಇದರಿಂದ ತಾನೇ ಮೇಲ್ ಫೀಮೇಲ್ ರೇಷಿಯೋ ಹಿಂದೆ ಮುಂದೆ ಆಗಿರೋದು. ಸೊ ಹಾಗಾಗಿ ಈ ಮೇಲ್ ಪಾಪ್ಯುಲೇಷನ್ನು ಫೀಮೇಲ್ ಪಾಪ್ಯುಲೇಷನ್ಗಿಂತ ತುಂಬ ಇಂಪಾರ್ಟೆಂಟು, ಕಡಿಮೆ ಪಾಪ್ಯುಲೇಷನ್ ಅದು. ಈಗ ಅದರಲ್ಲಿ ಒಂದು 3% ಆಚೆ ಹೋಗ್ತಿದೆ ಅಂತಂದಾಗ ಇಟ್ಸ್ ಅ ಪಾಯಿಂಟ್ ಆಫ್ ವರಿ. ಸೊ ಹಿಂಗೆ ಆಚೆ ಹಾಕಿರೋ ಅಂಥ ಪ್ರಾಣಿ ತಾವೇ ಗುಂಪು ಕಟ್ಕೊಂಡ್ಬಿಡ್ತಾರೆ. ಇನ್ನೊಂದು ಗುಂಪಿನ ಇನ್ನೊಂದು ಗಂಡನೇನು ಆಚೆ ಹಾಕಿರುತ್ತೆ. ಸೊ ಇವು ಒಂದೊಂದೇ ಸೇರ್ಕೊಂಡು ಹೇಳ್ತಾರಲ್ಲ, ಮಚ್ಚ ಏನು ಮಾಡೋಣ ಇವತ್ತು ಅಂತ. ಸೊ ಹಿಂಗೆ ಎಲ್ಲ ಸೇರ್ಕೊಂಡು ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಪಡ್ಡೆ ವೆಹಿಕಲ್ ಇದ್ದಂಗೆ. ಸೊ ಹಂಗೆ ಮಾಡಿ ಎಲ್ಲ ಒಟ್ಟೊಟ್ಟಿಗೆ ನೈಟಲ್ಲಿ ಮನುಷ್ಯರು ಇನ್ನೂ ಹಿಂಗೆ ಕಣ್ಣು ಮುಚ್ಚಿರಲ್ಲ, ಅದು ಗೊತ್ತು ನೀವು ನಿದ್ದೆ ಮಾಡ್ತಿದ್ದೀರೋ ಇಲ್ವೋ ಅಂತ. ಸರಿ, ಸುಮಾರು ನಾವು ಕ್ಯಾಲ್ಕುಲೇಟ್ ಮಾಡಿದಂಗೆ ನಮ್ಮ ಡೇಟಾ ಪ್ರಕಾರ 2ರಿಂದ 3 ಗಂಟೆ 3:15 ಇಷ್ಟರೊಳಗಡೆ ರೈಡ್ ಆಗುತ್ತೆ. ರಾತ್ರಿ ಅಲ್ಲ, ಬೆಳಗಿನ ಜಾವ ಅಂತ ಅನ್ಕೋಬೋದು. ಓಕೆ, ಬೆಳಗಿನ ಜಾವ 2ರಿಂದ 3:15 ಒಳಗಡೆ. ಅದಾದಮೇಲೆ ಎಚ್ಚರ ಆಗುತ್ತೆ ಅಂತ ಗೊತ್ತು, ಇದಕ್ಕಿಂತ ಮುಂಚೆ ನಿದ್ದೆ ಬರಲ್ಲ ಅಂತ ಗೊತ್ತು. ಬ್ರಿಲಿಯಂಟ್. ನೋಡಿ, ನೀವು ಜೀನ್ ಮೆಮೊರಿ ಅಂತಿದ್ರಲ್ಲ, ಇದು ಲರ್ನೆಡ್ ಮೆಮೊರಿನೇ. ಮನುಷ್ಯನ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತವೆ ಅಂದರೆ, ನಾವು ಬ್ಯಾರಿಯರ್ ಅಸೆಸ್ಮೆಂಟ್ ಅಂತ ಮಾಡ್ತಿದ್ವಿ.
ಕೊಡಗಿನಲ್ಲಿ ಮಾಡಿದ್ವಿ, ಚಾಮರಾಜನಗರದಲ್ಲಿ ಮಾಡಿದ್ವಿ. ಈ ಎಲ್ಲೆಲ್ಲಿ ಆನೆ ನಿರೋಧಕ ಕಂದಕಗಳಿದಾವಲ್ಲ ಅವು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ರೆಕಾರ್ಡ್ ಮಾಡ್ತಿದ್ವಿ. ಆ ರೆಕಾರ್ಡ್ ಮಾಡೋ ಟೈಮಲ್ಲಿ ಇವು ಹೆಂಗೆ ದಾಟ್ತವೆ ಅನ್ನೋದನ್ನು ಕಲಿಬೇಕಾಯ್ತು. ಎಷ್ಟು ಚೆನ್ನಾಗಿ ದಾಟ್ತವೆ ಅಂದರೆ, ಆ ಕಡೆ ಬೆಂಕಿ ಹಾಕೊಂಡು ಕೂತಿರ್ತಾರೆ ರೈತರು, ಮಧ್ಯದಲ್ಲಿ ಒಂದು ರೋಡ್ ಇರುತ್ತೆ, ಈ ಕಡೆ ಆನೆ ನಿರೋಧಕ ಕಂದಕ ಇರುತ್ತೆ, ದಾಟಕ್ಕಾಗಲ್ಲ, ಅದ್ರ ಮೇಲೆ ಓಡಾಡತ್ತೆ ಹಿಂಗೆ. ಇವ್ರು ನೋಡ್ತಾ ಇರ್ತಾರೆ ಆನೆನ, ಇಲ್ಲೇ ಇದೆ ಆನೆ ಅಂತ ಗೊತ್ತವ್ರಿಗೆ, ನೋಡ್ತಿರ್ತಾರೆ. ಆಮೇಲೆ ಸಡನ್ನಾಗಿ ವ್ಯಾನಿಷ್ ಆಗ್ಬಿಡುತ್ತೆ, ಎಲ್ಲೋ ಹೋಯ್ತು ಬಿಡು ಅಂತ ಇವ್ರು ಹಂಗೆ ಜಂಪ್ ಆಗ್ತಿರ್ತಾರೆ. ಆ ಕಡೆ ಇಲ್ಲಿಂದ ದಾಟ್ಕೊಂಡ್ಬಿಟ್ಟಿರುತ್ತೆ, ನೋಡಿದ್ರೆ ಕಲ್ಲು ನಿಂತಂಗೆ ಒಳಗಡೆ ನಿಂತ್ಕೊಂಡಿರುತ್ತೆ. ಸೊ ನಂದು ಎಕ್ಸ್ಪೀರಿಯನ್ಸು, ಅಲ್ಲಿ ಕಲ್ಲಿರಲಿಲ್ವಲ್ಲ, ಸಡನ್ನಾಗಿ ಎಲ್ಲಿಂದ ಬಂದ್ಬಿಡ್ತು ಕಲ್ಲು ಅಂತ. ಆಮೇಲೆ ಟಾರ್ಚ್ ಹೊಡೆದು ಆನೆ ಅಂತ ಅಲ್ಲಿಂದ ಓಡಿಸ್ಕೊಂಡು ಅದು ಶುರು. ಸೊ ಆ ಟ್ಯಾಲೆಂಟ್ ಇದೆಯಲ್ಲ, ಇಲ್ಲಿಂದ ಅಲ್ಲಿಗೆ ಗೊತ್ತಾಗ್ದಂಗೆ ಬರೋದು. ಗಜಗಾಮಿನಿ ಅಂತ ಸುಮ್ಮನೆ ಕರೆಯಲ್ಲ ಆನೆಗಳನ್ನ, ಬರೋ ಸೌಂಡು ಬರೋಲ್ಲ, ಅದು ಅಲ್ಲಿ ಕಾಣೋದು ಇಲ್ಲ. ಗೋಸ್ಟ್ ಅಂತಾರಲ್ಲ, ಈ ಪ್ರೇತ ಬಂದಂಗೆ ಬರುತ್ತೆ, ಏನೋ ಮೂವ್ ಆಗ್ತಿದೆಯಲ್ಲ ಕತ್ಲಲ್ಲಿ ಅನ್ನಂಗೆ. ಈ ಮೂನ್ಲೈಟಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಎಲ್ಲ ಬರೋವು. ದೆನ್ ನಮಗೇನು ಅರ್ಥ ಆಯಿತು ಅಂದರೆ, ಇಷ್ಟು ಬುದ್ಧಿ ಇರತಕ್ಕಂಥ ಪ್ರಾಣಿನ ಆಚೆ ಬರ್ದಂಗೆ ಮಿಟಿಗೇಟ್ ಮಾಡೋಕ್ಕೆ ನಾವು ಎಷ್ಟು ಬುದ್ಧಿವಂತರು ಇರಬೇಕು, ನಮ್ಮಲ್ಲಿ ಎಷ್ಟು ಟೆಕ್ನಾಲಜಿ ಇರಬೇಕು. ಈಗ ನೀವು ಒಂದು ಮಾಡ್ತಿದ್ದೀರ ಆನೆ ನಿರೋಧಕ ಕಂದಕ, ನಾನು ಹುಡ್ಕೊಂಡು ಹೋಗಬೇಕಾಯ್ತು ಎಲ್ಲೆಲ್ಲೆಲ್ಲಿ ಡ್ಯಾಮೇಜ್ ಇದೆ ಅಂತ. ಅದಕ್ಕೆ ಗೊತ್ತು ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಅಂತ. ನಾವು GPS ಹಿಡ್ಕೊಂಡು ಹೋಗಿರ್ತೀವಿ, ಅದಕ್ಕೆ ಯಾವ GPS ಬೇಕಾಗಿಲ್ಲ. ಅವು ಒಂದರಿಂದ ಒಂದಕ್ಕೆ ಹೇಗೆ ಕಮ್ಯುನಿಕೇಟ್ ಮಾಡುತ್ತವೆ? ದೇ ಆರ್ ವೆರಿ ಗುಡ್ ಕಮ್ಯುನಿಕೇಟರ್ಸ್. ತುಂಬ ಹೇಗೆ ಕಮ್ಯುನಿಕೇಷನ್? ಈಗ ನಮ್ಮಲ್ಲಿ ನಮ್ಮದಾದ್ರೆ ಭಾಷೆ ಇದೆ, ಅವುಗಳು ಎಲಿಫೆಂಟ್ ಅಕಾಸ್ಟಿಕ್ಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ನಮ್ಮ ಕಲಿಗೊಬ್ರು. ಆನೆ ಯಾವ್ಯಾವ ಥರದಲ್ಲಿ ಕೂಗುತ್ತೆ, ಯಾವ್ಯಾವ ಕೂಗಿಗೆ ಏನೇನು ಅರ್ಥ ಇದೆ ಅಂತ. ಈ ಟ್ರಂಕ್ ಸ್ಟಂಪಿಂಗ್ ಅಂತಾರೆ, ಆನೆ ಸೊಂಡ್ಲು ನೆಲೆ ಕೊಡಿಯತ್ತೆ ಹಿಂಗೆ. ನೀವು ಕೇಳಿರ್ಬೋದು, ಒಂದು ಪೈಪ್ ತೊಗೊಂಡು ನೆಲ ಕೊಡಿದ್ರೆ ಹೆಂಗಾಗುತ್ತಲ್ಲ ಆ ಥರ ಸೌಂಡ್ ಬರುತ್ತೆ. ಯಾಕೆ ಆ ನೆಲದಲ್ಲಿ ಸೌಂಡ್ ಬರೆಸ್ಬೇಕದು? ಬಿಕಾಸ್ ಆ ಸೌಂಡು, ನೆಲದಲ್ಲಿ ಬಂದಿದ್ದ ಸೌಂಡು ತುಂಬ ದೂರದ ತನಕ ಹೋಗುತ್ತೆ ವೈಬ್ರೇಷನಿಂದ. ಆ ಆನೆ ಕಾಲು ನೀವು ನೋಡಿದ್ರೆ, ಅದು ಆನೆ ಯಾವಾಗಲೂ ತನ್ನ ಟಿಪ್ ಆಫ್ ದ ಟೋ ಮೇಲೆ ನಿಂತ್ಕೊಂಡಿರುತ್ತೆ ಹಿಂಗೆ. ಇಲ್ಲಿ ಏನೂ ಇಲ್ಲ, ಇಲ್ಲೊಂದು ಬ್ಲಬ್ಬರ್ ಇದೆ. ಬ್ಲಬ್ಬರ್ ಅಂದರೆ ಒಂದು ಸಾಫ್ಟ್ ಕುಷನ್, ಅದು ವೈಬ್ರೇಟ್ ಆಗುತ್ತೆ, ಸೆನ್ಸ್ ಆಗೋದು. ಸೊ ಕಾಲು ನೆಲದ ಮೇಲೆ ಇತ್ತು ಅಂದರೆ ಆ ವೈಬ್ರೇಷನ್ ಗೊತ್ತಾಗುತ್ತೆ ಇದಕ್ಕೆ. ಈ ವೈಬ್ರೇಷನ್ನು ಅದರ ಲ್ಯಾಂಗ್ವೇಜಲ್ಲಿ ಏನೋ ಕನ್ವೆ ಮಾಡ್ತಿರುತ್ತೆ. ಬರಬೇಡ ಇಲ್ಲಿ ಅಂತಲೋ, ಬೇಗ ಬಾ, ಏನು ಬೇಕಾರಾಗಿರ್ಬೋದು. ಆ ಆನೆ ಏನು ರಿಯಾಕ್ಟ್ ಮಾಡುತ್ತಲ್ಲ ಅದನ್ನು ನೋಡಿ ನೀವು ಕಂಡುಹಿಡಿಬೋದು, ಓ ಇದನ್ನು ಹೇಳಿದ್ದು ಇದು ಮಾಡೋಕ್ಕೆ ಅಂತ. ವಾವ್. ಅದಕ್ಕೆ ನೀವು ಕಾಡಲ್ಲೇ ಇರಬೇಕು. ಆನೆಗೆ ನೀವು ಅಲ್ಲಿ ಇದ್ದೀರಂತ ಗೊತ್ತಾಗಬಾರ್ದು. ಅದು ನೈಸರ್ಗಿಕವಾಗಿ, ಸ್ವಾಭಾವಿಕವಾಗಿ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಿರ್ಬೇಕು. ಈ ಕಾಡಲ್ಲಿ ಆನೆಗಳು ಅಟ್ಯಾಕ್ ಮಾಡತ್ವಲ್ಲ ಅದು? ಸರ್, ಕಾಡಲ್ಲಿ ಆನೆ ಅಟ್ಯಾಕ್ ಮಾಡೋದು ಎಲ್ಲೋ 100ರಲ್ಲಿ 1000ದಲ್ಲಿ 1. ಈಗ ಆನೆ ಪಾಡಿಗೆ ನಾನು ಬದುಕಿದ್ದೀನಿ ಅಂತಂದರೆ, ಈಗ ನೀವೇನು ಕೇಳಿದ್ದೀರಾ ಆ ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೆ ನಂಗೆ. ಆಯಿತು, ಈಗ 20 ವರ್ಷದಿಂದ ಆನೆ ಹಿಂದೆ 25 ವರ್ಷದಿಂದ ಓಡಾಡ್ತಿದ್ದೀನಿ. ಅಟ್ಟಿಸ್ಕೊಂಬಂದಿರೋದುಂಟು. ಯಾವಾಗ ನಾವು ಚೇಷ್ಟೆ ಮಾಡಿದಾಗ ಅಟ್ಟಿಸ್ಕೊಂಬಂದಿರೋದುಂಟು, ಅಥವಾ ಅದಕ್ಕೆ ಹೆದರಿಕೆ ಆದಾಗ ಅಟ್ಟಿಸ್ಕೊಂಬಂದಿರೋದುಂಟು. ಸುಮ್ಮನೆ ಯಾವ ಆನೆನೂ ಅಟ್ಟಿಸೋದಿಲ್ಲ. ಅದಕ್ಕೊಂದು ಕಾರಣ ಇರುತ್ತೆ, ಟ್ರಿಗರ್ ಪಾಯಿಂಟ್ ಅಂತೀವಿ. ಆ ಟ್ರಿಗರ್ ಪಾಯಿಂಟ್ ರೀಚ್ ಮಾಡಿಸ್ಬಾರ್ದು ಆನೆನ. ಅದ್ರ ಬದಲು ನೀವು ಆನೆ ಸುತ್ತಮುತ್ತಲೇ ಇರಿ, ದೂರದಲ್ಲೇ ಇರಿ. ದೆರ್ ಇಸ್ ಒನ್ ಕಂಫರ್ಟಬಲ್ ಸ್ಪೇಸ್. ಆ ಸ್ಪೇಸ್ ಬಿಟ್ಟು ನೀವು ಹತ್ರಕ್ಕೆ ಹೋಗೋಕ್ಕೆ ಶುರು ಮಾಡಿದ್ರೆ ಅದಕ್ಕೂ ಡೌಟ್ ಬರುತ್ತೆ, ಓ ಏನೋ ಮಾಡ್ತಿದ್ದಾನೆ ಅಂತ. ನೀವಲ್ಲ, ಒಂದು ನಾಯಿ, ಕಾಡು ನಾಯಿ ಹತ್ತಿರ ಬಂದ್ರೂ ಬಿಡೋದಿಲ್ಲ ಆನೆಗಳು, ಕಾಗೆ ಬಂದರೆ ಬಿಡೋದಿಲ್ಲ ಹತ್ರಕ್ಕೆ. ಸೊ ಹಂಗಿದ್ದಾಗ ಮನುಷ್ಯ ಹೋದರೆ ಅಲ್ಲಿ ಇಲ್ಲದೇ ಇರೋನು, ಇಟ್ ಡಸಂಟ್ ಬಿಲಾಂಗ್ ದೇರ್. ಸೊ ಅವನು ಹೋದರೆ ಇನ್ನು ಹಿಂಗೆ ಗಾಬರಿ ಆಗ್ಬೋದು ಅದು. ಅದರಲ್ಲೂ ನಿಮ್ಮನ್ನು ನೋಡಿ ಇವನು ಇಂಥವನೇ ಅಂತ ಗೊತ್ತಿದ್ರೆ ಮುಗೀತು ಕತೆ. ಸೊ ನಾವೇನು ಹೇಳೋದು, ಆದಷ್ಟು ಆನೆಗಳನ್ನು ದೂರದಿಂದನೇ ಅಬ್ಸರ್ವ್ ಮಾಡಿ, ಹೋಗಿ ಬಾಲ ಮುಟ್ಟೋ ಪ್ರಯತ್ನ ಮಾಡಬೇಡಿ. ನಾನು ಇದರಲ್ಲಿ ಮುತ್ತೋಡಿನಲ್ಲಿ ಒಂದು 2 ತಿಂಗಳು ಕಂಟಿನ್ಯೂಸ್ ಆಗಿ ಸಮ್ಮರ್ ಕ್ಯಾಂಪು ಮಕ್ಕಳಿಗೆ. ನೋ ದಟ್ ನೀನು ಅದೇ ಟೈಮಲ್ಲೇ? ಹೌದು. ಅಲ್ಲ, ನೀನು ಬಂಡೀಪುರದ ಸಮ್ಮರ್ ಕ್ಯಾಂಪಿಗೆ ಬಂದಿದ್ದೆ. ಮುತ್ತೋಡಿಗೆ ಬಂದಿದ್ಯಾ? ಅಲ್ಲಿ ಒಂದು 2 ತಿಂಗಳಿದ್ದೆ ನಾನು ಕಂಟಿನ್ಯೂ, ಅಂದರೆ ಕಂಪ್ಲೀಟಾಗಿ. ಈ ಒಂದೊಂದೇ ಬ್ಯಾಚ್ ಬರೋದು, ಆ ಬ್ಯಾಚನ್ನು ಕಳಿಸಿದ್ಮೇಲೆ ನಾವು 2 ದಿನ ಫ್ರೀ ಇರ್ತಿದ್ವಲ್ಲ, ಆವಾಗ ರಾಜ್ಕುಮಾರ್ ಗೊತ್ತಲ್ಲ, ಮೈಸೂರು, ಅವನು ನಾನೆಲ್ಲ ಒಳಗಡೆ ಹೋದರೆ ಅಲ್ಲೊಂದು ಟಸ್ಕರ್ ಇತ್ತು. ಅದಕ್ಕೆ ಒಂದು ಟಸ್ಕು ಒಂದು ಕಣ್ಣಿರಲಿಲ್ಲ. ಅದು ಲೈಟಾಗಿ ಒಂದು ಸತಿ ಫಾಲ್ಸ್ ಅಲಾರಮ್ ಕೊಟ್ಕೊಂಡು ಅಟ್ಯಾಕ್ ಮಾಡೋಕ್ಕೂ ಬಂತು. ಫಾಲ್ಸ್ ಅಲಾರಮ್ ಅನ್ನಲ್ಲ, ಹೂ ಅಂತ ಹೆದರಿಸ್ತು. ಅಬ್ಬಾ, ನಿಜವಾಗ್ಲೂ ಜಂಗಾಬಲ ಹುಡುಗೋಗತ್ತೆ ಅಂತಾರಲ್ಲ ಆ ಥರ. ಆಮೇಲೆ ರೀಸೆಂಟಾಗಿ ಈಗೊಂದು 2 ತಿಂಗಳ ಹಿಂದೆ ಒಂದು ಕುಮಾರ ಪರ್ವತ ಇಳಿಬೇಕಾದ್ರೆ ಕತ್ಲಾಗೋಯ್ತು ಒಂಚೂರು. ಪಕ್ಕದಲ್ಲೇ ಪ್ಯಾರ್ಲೆಲ್ಲ ಬಂತು ಒಂದು ಸ್ವಲ್ಪ ದೂರ. ನನಗೆ ಅವಾಗ್ಲೂ ಭಯ ಆಗ್ತಾಯಿತ್ತು,
ನನಗೆ ಈ ಒಂಟಿ ಆನೆ ಹೆದರಿಕೆ. ನಂಗೆ ಚಿರತೆ ನೋಡೀನಿ, ಹುಲಿ ನೋಡೀನಿ, ಅವುಗಳಿಗಿಂತ ಆನೆ ಬಗ್ಗೆ ಭಾರಿ ಭಯ ಇದೆ. ಹೌದು, ಅವೆಲ್ಲದಕ್ಕಿಂತ ಆನೆನೇ ಏನಂತಾರೆ ಅದಕ್ಕೆ ಒಂಥರ ಅನ್ಪ್ರೆಡಿಕ್ಟಬಲ್. ಯಾಕಂದರೆ ಅದು ತುಂಬ ದೊಡ್ಡ ಮುಖ ಆಗಿರೋದ್ರಿಂದ ಫೇಶಿಯಲ್ ಎಕ್ಸ್ಪ್ರೆಷನ್ ಗೊತ್ತಾಗಲ್ಲ ನಮಗೆ, ಕಣ್ಣು ನೋಡಿ ಗೊತ್ತಾಗುತ್ತೆ ಏನು ಮಾಡ್ತಾ ಇದೆ ಇದು, ಎಲ್ಲಿ ನೋಡ್ತಾ ಇದೆ ಅಂತ. ಸೊ ಅದಕ್ಕೆ ನಾವು ಬಿಹೇವಿಯರ್ ಇದು ಮಾಡಬೇಕಾದ್ರೆ, ಸ್ಟಡೀಸ್ ಮಾಡಬೇಕಾದ್ರೆ ಅದರದ್ದು ಕಣ್ಣಿನ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ. ಕಿವಿ, ಕಣ್ಣು, ಸೊಂಡ್ಲು, ಬಾಲ ಕಾಂಬಿನೇಷನಲ್ಲಿ ಅದೇನು ಯೋಚನೆ ಮಾಡ್ತಿದೆ ಅಂತ ಹೇಳ್ಬೋದು ನೀವು. ಅದ್ಭುತ, ಎಷ್ಟು ಇನ್ಫಾರ್ಮೇಷನ್ ಇದೆ ಆನೆಗಳ ಬಗ್ಗೆ. ಮಾತಾಡ್ತಾ ಇದ್ರೆ ಬಹುಶಃ ಒಂದು 2 ದಿನ ಕಂಟಿನ್ಯೂಸ್ ಆಗಿ ಇದೇ ವಿಷಯಗಳು ಮಾತಾಡ್ತಾ ಇರ್ಬೋದು. ಈಗ ನನಗೆ ನೀವು ಥ್ರೂಔಟ್ ಇಂಡಿಯಾ ಆನೆ ಬಾಲ ಹಿಡ್ಕೊಂಡು ಓಡಾಡಿದ್ರಲ್ಲ, ಈ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಅಂತ ಯಾವುದಾಗಿದೆ? ಅಂದರೆ ಖುಷಿ ಕೊಡೋದು, ನೀವೇನೋ ರಿಸರ್ಚ್ ಮಾಡೋದಕ್ಕೆ ಹೋಗಿರ್ತೀರ, ಆ ರಿಸರ್ಚಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ನು ಅದೇ ಆನೆನೇ ಕೊಡೋದಕ್ಕೆ ಶುರು ಆಗುತ್ತೆ ಕೆಲವು ಸತಿ. ಅಂದರೆ ನೀವು ಅಂದ್ಕೊಂಡಿದ್ದನ್ನು ಅದು ಸಿಕ್ಬಿಡಿರತ್ತೆ, ಆ ಥರ ಇರ್ಬೋದು. ಅಥವಾ ಅದು ತುಂಬ ಸುಂದರವಾದ ಜಾಗ ನೋಡಿರ್ಬೋದು, ಆನೆ ರಿಸರ್ಚ್ ಮೇಲೆ ಹೋಗಿರ್ಬೋದು, ಬಟ್ ಜಾಗ ಈ ಥರದ ಒಂದಿಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ಗಳೇನಾಗಿದೆ? ಇದು ಒಂಥರ ಹೆಂಗಾಯ್ತು ಅಂದರೆ, ಈ ಸಿಹಿ ಇಷ್ಟ ಇರೋನಿಗೆ ನಿನ್ಗೆ ಯಾವ ಸಿಹಿ ತಿಂಡಿ ಇಷ್ಟಪ್ಪ ಅಂತ ಕೇಳ್ದಂಗೆ ಆಗೋಯ್ತಿದ್ದು. ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಆ ಥರ ಭಾಳಷ್ಟು ಸತಿ ನೀವು ಪ್ರತಿ ಸತಿ ಕಾಡಿಗೆ ಹೋದಾಗಲೂ ರೋಮಾಂಚನನೇ ಅದು. ನಿಮಗೂ ಗೊತ್ತಿರುತ್ತದು, ನಿಮ್ಮ ಎಕ್ಸ್ಪೀರಿಯೆನ್ಸ್ಗೂ ಬಂದಿರುತ್ತದು. ನೀವು ಅದೇ ಕಾಡಿಗೆ ಇನ್ನೊಂದು ಸೀಸನಲ್ಲಿ ಹೋದರೆ ಅದೇ ಬೇರೆ ಥರ ಕಾಣುತ್ತೆ. ಸೊ ಹೀಗೆ ಭಾಳಷ್ಟು ಸತಿ ನನಗೆ ಒಂಥರ ಈಗಲೂ ಮೆಮೊರೇಬಲ್ ಇರೋದು ಅಂತಂದರೆ, ಈ ಪ್ಲ್ಯಾನಿಂಗ್ ಮಾಡ್ತವೆ ಆನೆಗಳು. ಎಷ್ಟು ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡ್ತವೆ ಅಂತಂದರೆ, ಆ ಒಂದು ಸೌಂಡ್ ಬರೋಲ್ಲ, ಅಷ್ಟರಲ್ಲೇ ಕಮ್ಯುನಿಕೇಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಇದು ಹೆಂಗೆ ನನಗೆ ಎಕ್ಸ್ಪೀರಿಯೆನ್ಸಿಗೆ ಬಂತಂದರೆ, ಒಂದು ವಾಟರ್ ಬಾಡಿ ಇದೆ ಬಂಡೀಪುರದಲ್ಲೇ, ಒಂದು ವಾಟರ್ ಬಾಡಿ. ಆ ವಾಟರ್ ಬಾಡಿ ಹತ್ರ ಕೂತ್ಕೊಂಡು ಫೋಟೋಗ್ರಾಫ್ ಮಾಡ್ತಿದ್ದೀನಿ ನಾನು. ಆ ಕ್ಯಾಮ್ರಾ ಟ್ರಾಪಿಂಗ್ ಅಂತ ಯಾವುದೋ ಪ್ರಾಜೆಕ್ಟ್ ಮಾಡ್ತಿದ್ವಿ. ಆ ಪ್ರಾಜೆಕ್ಟ್ ಟೈಮಲ್ಲಿ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ಕಾಗ ಈ ಫೋಟೋಗ್ರಫಿ ಮಾಡೋದು. ಸೊ ಒಂದು 6-7 ಆನೆ ಇದೆ ನೀರಲ್ಲಿ. 6-7 ಆನೆ ಫೋಟೋ ತೆಗಿತಾ ಇದ್ದೀನಿ ನಾನು. ಫೋಟೋ ತೆಗೆದು ಒಂದು 5 ನಿಮಿಷಕ್ಕೆ ಮತ್ತೆ ನೋಡ್ತೀನಿ, ಅದರಲ್ಲಿ ಒಂದು ಆನೆ ಇಲ್ಲ. ಫೋಟೋ ತೆಗಿತಾ ಇದ್ದೀನಿ ನಾನು, ಎದುರುಗಡೆನೇ ಆನೆ ಕಣ್ಮರೆ ಆಗೋಯ್ತು. ಅಂದರೆ ಎಲ್ಲೋಯ್ತಿದ್ದು ಇವಾಗ ತಾನೇ ನಾನು ಹಿಂಗೆ ನೋಡೋ ಅಷ್ಟರಲ್ಲಿ ಆನೆ ಇಲ್ಲ ಅಲ್ಲಿ. ಸಡನ್ನಾಗಿ ಇನ್ನೊಂದು ಆನೆ, ಆಮೇಲೆ ಈ ಕಡೆ ಸುತ್ತಲೂ ಬಿದಿರಿದೆ. ಸಡನ್ನಾಗಿ ಬಿದಿರಲ್ಲಿ ಸೌಂಡ್ ಬರ್ತಾಯಿದೆ, ರಸ್ಲಿಂಗ್ ಸೌಂಡು. ನನಗೆ ಗೊತ್ತಾಯಿತು, ಓ ಈ ಕಡೆಯಿಂದ ಸರ್ಕಲ್ ಆಗ್ತಾಯಿದ್ದಾವೆ ಇವು ಅಂತ. ನೋಡೋಣ ಏನು ಮಾಡುತ್ತೆ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೆ. ಆ ರಸಲ್ ಹೆಂಗಂದರೆ, ನಿಮ್ಗೆ ಅನುಭವಕ್ಕೆ ಬಂದಿರ್ಬೋದು, ಭಾಳಷ್ಟು ಜನಕ್ಕೆ ಅರ್ಥ ಆಗೋಲ್ಲ. ಸೌಂಡ್ ಹಂಗೆ ಮೂವ್ ಆಗ್ತಾಯಿದೆ, ನಮಗೇನೂ ಕಾಣಲ್ಲ ಅಲ್ಲಿ ಏನೂ ಮೂಮೆಂಟೂ ಇಲ್ಲ. ಬಟ್ ಆ ಆನೆ ನಡೆಯೋ ಸೌಂಡ್ ಗೊತ್ತಾಗುತ್ತೆ, ಚಟ್ಪಟ್ ಸೌಂಡ್ ಬರುತ್ತೆ. ಹಂಗೆ ಬರ್ತಾಯಿದ್ದಾವೆ. ಹಿಂಗೆ ತಿರುಗಿ ನೋಡ್ತೀನಿ, ಈ ಕಡೆ ಒಂದು ಆನೆ ಇದೆ, ಹಿಂಗೆ ತಿರುಗಿ ಈ ಕಡೆ ಒಂದು ಆನೆ ಇದೆ. ಕ್ಯಾಮ್ರಾ ಬಿಟ್ಟು ಓಡಿದ್ದೆ ಹಿಂದಕ್ಕೆ. ನಾನು ಓಡೋ ಟೈಮಿಗೆ ಒಳಗಡೆಯಿಂದ 4 ಆನೆ, ಫುಲ್ಲು 6 ಆನೆ ಓಡ್ತಿದ್ದಾವೆ ನಾನು ಹಿಂದ್ಗಡೆ. ಇದು ಓಡಿದ್ದೀನಿ. ಸೊ ಇಷ್ಟು ಲೆವೆಲಿಗೆ ಕ್ಯಾಲ್ಕುಲೇಷನ್ ಮಾಡೋವಂಥ ಪ್ರಾಣಿಗಳು ಅಷ್ಟು ಕೋಆರ್ಡಿನೇಷನ್ ಮಾಡ್ಕೊಳುತ್ತಲ್ಲ, ಅದು ಹೆಂಗೆ ಮಾಡ್ಕೊಳುತ್ತೆ ಅನ್ನೋದು ಇವತ್ತವರೆಗೂ ಯಕ್ಷ ಪ್ರಶ್ನೆ ಅದು. ಸೊ ಈ ಆನೆ ನೋಡೋಕ್ಕೆ ಹೋದಾಗ ಬೇರೆ ಪ್ರಾಣಿಗಳು ಯಾವ್ದು ಎನ್ಕೌಂಟ್ರೆ ಇಲ್ಲ. ಆನೆ ನೋಡೋಕ್ಕಂತ ಹೋದಾಗ ಎಲ್ಲ ಪ್ರಾಣಿ ಸಿಕ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ನೀಲಗಿರಿ ಮಾರ್ಟಿನ್ ಅಂತ ಒಂದು ಪ್ರಾಣಿ ಬರುತ್ತೆ. ಇದು 100% ಕಾರ್ನಿವೋರ್. ಹೆಂಗೆ ಅಂದರೆ, ಚಿಕ್ಕ ಜಿಂಕೆಗಳು ಸಿಕ್ಕರೆ, ಅದಿರೋದು ಇಷ್ಟೇ, ಚಿಕ್ಕ ಜಿಂಕೆಗಳು ಸಿಕ್ಕರೆ ಕತ್ತಿಡ್ಕೊಂಬಿಡುತ್ತೆ, ಹಿಂಗೆ ನೇತಾಡ್ಕೊಂಡು ಹೋಗೋದು. ಎಲ್ಲಿವರೆಗೂ ಅದು ಬ್ಲಡ್ ಡ್ರೈನ್ ಆಗಲ್ವೋ ಅಲ್ಲಿ ತನಕ ಲ್ಯಾಚ್ ಆಗಿರುತ್ತೆ. ಬಟ್ ಅದು 100% ನಾಕ್ಟರ್ನಲ್ಲು. ಅದನ್ನು ದಿನದಲ್ಲಿ ನೋಡಿದ್ದೀವಿ ನಾವು, ಮರ ಹತ್ಕೊಂಡು ಓಡಾಡೋದನ್ನ. ಸೊ ನಾವು ಉಳಿಬೇಕಾದ್ರೆ ಹೆಂಗೆ ಬೇಕಾದ್ರೆ ನೋಡ್ಬಿಡ್ಬೋದು. ಇಂಥ ಪ್ರಾಣಿಗಳು ಸಿಕ್ಕಲ್ಲ. ಇದೆಲ್ಲ ಕ್ರಿಟಿಕಲಿ ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು. ಸೊ ಆ ಆನೆ ಹುಡ್ಕೊಂಡು ಹೋದಾಗ ಭಾಳ ಸತಿ ಹುಲಿ ಸಿಕ್ಕಿರೋದು ಉಂಟು. ಬಟ್ ನಮ್ಮಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ಈಗ ನೀವು ಆನೆ ಸ್ಟಡಿ ಮಾಡ್ತಿದ್ದೀರ ಅಂತಂದರೆ ಪಕ್ಕದಲ್ಲಿ ಹುಲಿ ಬಂದು ಡ್ಯಾನ್ಸ್ ಮಾಡಿದ್ರು ನೋಡಬಾರ್ದು ಅಂತ. ಯಾಕೆಂದರೆ ನಿಮ್ಮ ಡೇಟಾ ಕಲೆಕ್ಟ್ ಮಾಡೋದು ಡಿಸ್ಟರ್ಬ್ ಆಗುತ್ತೆ ಅಂತೇಳಿ. ಸೊ ಹಂಗೆ ಎಷ್ಟೋ ಸತಿ ಹುಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಬಿಟ್ಟು ನಾವು ಆನೆಯಿಂದ ಹೋಗಿದ್ದೀವಿ. ಈಗ ಆ ಹುಲಿ ಸಿಕ್ತು ಅಂದರೆ ಜನ ಸಾಧಾರಣಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಅಲ್ಲೇ. ನಮ್ಮದು ಕೆಲಸ ಆನೆಯಿಂದ. ಸೊ ಹಂಗೆ ಹುಲಿ ಅಡ್ಡ ಬಂದರು, ಚಿರತೆ ಅಡ್ಡ ಬಂದರು, ನಮ್ಮ ಪಡಿಗೆ ನಾವು ಆನೆಯಿಂದ ಹೋಗೋದು. ಅದೊಂಥರ ಸುಖವಾದ ಜೀವನ ಅಲ್ಲ, ಖುಷಿಯಾದ ಜೀವನ ಅಲ್ಲ. ಅಂದರೆ ಈಗ ನೋಡಿ, ನಾನು ಎಷ್ಟೋ ಸತಿ ಅಂದ್ಕೊತೀನಿ, ಎಲ್ಲೋ ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ನೇನೋ ಅಂತ. ಈ ಥರ ಹೋಗೋಕ್ಕೆ ಭಾಳಷ್ಟು ಜನಕ್ಕೆ ಆಗೋಲ್ಲ. ಆಮೇಲೆ ಎಲ್ಲರೂ ಹೇಳ್ತಾರೆ, ಏನು ಸರ್ ನೀವು ಕಾಡಲ್ಲಿ ಓಡಾಡ್ತೀರ, ಅಟ್ಯಾಕ್ ಮಾಡಲ್ವ ನಿಮ್ಮನ್ನ? ಈಗ ಅಟ್ಯಾಕ್ ಮಾಡೋಂಥ ಪರಿಸ್ಥಿತಿನೇ ಇಲ್ಲ ಅಂದರೆ ಅಟ್ಯಾಕ್ ಯಾಕೆ ಮಾಡುತ್ತಪ್ಪ?
ಅಲ್ಲ ಅದಕ್ಕೂ ಬುದ್ಧಿ ಇದೆ. ಡಿ ವಿ ಜಿ ಹೇಳ್ತಾರಲ್ಲ, ಮನುಷ್ಯನ ಒಳಗಡೆನೇ ಗೂಬೆ, ಕಾಗೆ, ನವಿಲು, ನರಿ, ಹದ್ದು ಎಲ್ಲ ಇದ್ದಾವೆ. ಅದನ್ನು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಬರೋ ಪ್ರಾಣಿ ಏನು ಪ್ರೆಡಿಕ್ಟ್ ಮಾಡ್ತೀವಿ ಅಂತ. ಸೊ ಹಾಗೆ ಕಾಡಿನ ಜೀವನ. ನಾನು ಸುಮ್ಮನೆ ಮೊನ್ನೆ ಒಂದು ಸತಿ ಏನಕ್ಕೋ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೆ. 90ರಿಂದ ಅಂದರೆ 90ರ ದಶಕದಿಂದ 2000ದ ತನಕ ನಾನು ಒಂದು 10,000 ಜನ ಮಕ್ಕಳಿಗಾದರೂ ಯುವರ್ ಪಾರ್ಟ್ ಆಫ್ ಇಟ್ ಎಜುಕೇಷನ್, ನೇಚರ್ ಎಜುಕೇಷನ್ ಅಂತ ಮಾಡ್ತಾಯಿದ್ದೆ. ಅದು ಆಮೇಲೆ ಅದು ನಿಲ್ಸಿದ್ದಕ್ಕೆ ಕಾರಣ ದೊಡ್ಡದಾಗಿದೆ. ಭಯ ಹತ್ಕೊಂಡು ನಿಲ್ಸಿದ್ದದು. ಇನ್ಶೂರೆನ್ಸ್ ಇರಲಿಲ್ಲ. ಯಾವುದೋ ಒಂದು ಟೆಂಟ್ ಕೆಳಗೆ ರಾತ್ರಿ ಟೆಂಟ್ ಹಾಕಿದ್ದೆ, ಸಂಜೆ ಟೆಂಟ್ ಹಾಕಿದ್ದು, ಮಾರನೇ ದಿನ ಬೆಳಗ್ಗೆ ಒಂದು ದೊಡ್ಡ ಹಾವಿನ ಪೊರೆ ಸಿಕ್ಬಿಡ್ತು. ಮುತ್ತೋಡಿ, ನೀನು ಬಂದಿದ್ದೆ ಆ ಕ್ಯಾಂಪ್ಗೆ, ನೀನು ಬಂದಿದ್ದೆ. ಹೌದು, ಅದೇ ಬಟ್ ಮುತ್ತೋಡಿ ಕ್ಯಾಂಪಲ್ಲಿ. ಬಟ್ ನೀನು ಬಂದು ಹೋದ್ಮೇಲೆ ಆಗಿರೋದದು. ನಾನು ಆ ಕ್ಯಾಂಪ್ ಆವಾಗ ನನಗೆ ಒಂಚೂರು ಭಯ ಆಯಿತು. ಆವಾಗಿಂದ ಅದೇ ಟೈಮ್ಗೆ ಇನ್ನೊಬ್ರು ಯಾರೋ ಫ್ರೆಂಡು, ಇನ್ಶೂರೆನ್ಸ್ ಏನೋ ಕೊಡ್ತೀರಾ? ಇಲ್ಲ, ಇನ್ಶೂರೆನ್ಸ್ ಇರಲೇ ಇಲ್ಲ ಆಗ ಮಕ್ಕಳಿಗೆ ಕ್ಯಾಂಪ್ ಮಾಡ್ಬೇಕಾರೆ. ಎನಿವೆ, ಈ ಥರ ಒಂದು 10,000 ಜನ ಮಕ್ಕಳ ಜೊತೆ ನಾನು ಈ ಕಾಡಲ್ಲಿ ಪ್ರತಿ ವೀಕೆಂಡು ಇದೆಲ್ಲ ಲೆಕ್ಕ ಹಾಕಿದ್ರೆ ವರ್ಷದಲ್ಲಿ 100 ದಿನ ಕಾಡಲ್ಲಿದ್ದೆ. ಆ ಲೆಕ್ಕದಲ್ಲಿ ತಗೊಳ್ತು ಅಂದರೆ ನನ್ನ ಜೀವನದ 3ರಿಂದ 4 ವರ್ಷ ನಾನು ಕಾಡಲ್ಲಿ ಕಳೆದೀನಿ. ಅದು ನಮ್ಮ ಬಂಡೀಪುರ ಮತ್ತು ನಾಗರಹೊಳೆ. ಬಟ್ ಅದು ಎಕ್ಸ್ಟೆಂಡೆಡ್ ಆಗಿ 2 ದಿನ 3 ದಿನದ ಬದಲು ವಾರಗಟ್ಲೆನೇ ಇರೋ ಹಾಗಾಗಿದ್ದೀರಿ ಚೆನ್ನಾಗಿರೋದು. ನಾನು ಯಾವಾಗಲೂ ಅಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ. ಈವನ್ ನೀವು ಹೇಳಿದ್ರಲ್ಲ ಹಾವಿಂದು, ಒಂದು ಇನ್ಸಿಡೆಂಟ್ ಜ್ಞಾಪಕ ಬಂತು. ನಾನು ಭದ್ರಾದಲ್ಲಿ ಕೆಲಸ ಮಾಡ್ತಿದ್ದೆ, ನಮ್ಮ ಲಕ್ಕೊಳ್ಳಿ. ಈ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಅಂತ ಇರ್ತವೆ. ಆ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸಲ್ಲಿ ಉಳಿಬೇಕಾಗುತ್ತೆ ನಾವು ಫೀಲ್ಡ್ ವರ್ಕ್ ಮಾಡಬೇಕಾದ್ರೆ. ಎ ಪಿ ಸಿಗಳು. ಅಲ್ಲಿ ಸ್ಲೀಪಿಂಗ್ ಬ್ಯಾಗು, ಒದ್ಕೊಳ್ಳೋಕ್ಕೆ ತಲೆ ಇಳ್ದಿಂಬು ಅವೆಲ್ಲ ಏನಿಲ್ಲ ಅಲ್ಲಿ. ಅಲಿಮಾರಿ ಜೀವನ ಅಲ್ಲ. ಸ್ಲೀಪಿಂಗ್ ಬ್ಯಾಗು, ನಾವು ಹೊತ್ಕೊಂಡೋಗಿರೋ ಬ್ಯಾಗೇ ದಿಂಬು, ಹಿಂದಕ್ಕೆ ಇಟ್ಕೊಳ್ಳೋದು. ಅದಿಲ್ವಾ ಶೂಸ್ ತೆಗಿ ತಲೆಗೆ ಇಟ್ಕೋ. ಹೀಗೆ ನಾವು ಯಾವುದೋ ಒಂದು ಡೇಟಾ ಕಲೆಕ್ಷನ್ ಪ್ರಾಸೆಸ್ ಮುಗಿಸಿ ಸ್ವಲ್ಪ ಲೇಟ್ ಬಂದ್ವಿ. ಇನ್ನೊಂದು 9:30, 9:45 ಆಗಿರ್ಬೋದು. ಜೀಪ್ ಬಂದು ಡ್ರಾಪ್ ಮಾಡ್ತು, ಹೊರಟೋಯ್ತು. ನಮ್ಮ ವಾಚರ್ಸ್ ಒಂದಿಬ್ಬರು ಇದ್ದರು, ಅಡುಗೆ ಮಾಡಿದರು, ಊಟ ಮಾಡಿದ್ವಿ. ಸ್ಲೀಪಿಂಗ್ ಬ್ಯಾಗ್ ಹಾಕ್ಕೊಂಡು ಮಲ್ಕೊಂಡೆ. ಮಲ್ಕೊಂಡು ಒಂದು 10-15 ನಿಮಿಷಕ್ಕೆ ಇಲ್ಲೆಲ್ಲ ತಣ್ಣಗಾಗಿ ಶುರು ಆಯಿತು ಕಾಲ ಹತ್ರ. ಅದು ಪಕ್ಕದಲ್ಲಿ ಒಬ್ಬರು ಕೊಲೀಗಿದ್ರು. ಸರ್, ಯಾರೋ ಸೇರ್ಕೊಂಡಿದ್ದಾರೆ ಒಳಗಡೆ ಅಂತ, ಓಡಾಡ್ತಿದ್ದಾರೆ ಅಂತ ಕೇಳಿದ್ರು. ಈಗ ನಾನು ಕಾಲಿಟ್ಟ ಮೇಲೆ ಬರ್ತಾ ಇದ್ದಾರೆ ಅಂದೆ. ಸೊ ಆ ತಣ್ಣಗಿರೋದು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯಿತು. ಸೊ ಇಲ್ಲಿಂದ ಇಲ್ಲಿವರೆಗೆ, ಕಾಲಿಂದ ತೊಡೆವರೆಗೂ ತಣ್ಣಗಿದೆ. 100% ಕನ್ಫರ್ಮ್ ಆಯಿತು ಒಳಗಡೆ ಹಾವಿದೆ ಅಂತ. ಜಿಪ್ ಹಾಕಿದ್ದು ಹಂಗೇ ತೆಗೆದುಬಿಟ್ಟು ಸ್ಲೀಪಿಂಗ್ ಬ್ಯಾಗ್ ಹಿಂಗೆ ತೆಗೆದ್ರೆ ಇಲ್ಲಿ ಒಳಗಡೆ ನಾಗರಾವಿದೆ. 2 ಕಾಲು ಸೈಲೆಂಟಾಗಿ ನಿಧಾನಕ್ಕೆ ತೆಗೆದು ಆ ಸ್ಲೀಪಿಂಗ್ ಬ್ಯಾಗ್ ಒಳಗಡೆನೇ ಹಾವು ಹಿಡ್ಕೊಂಡು ಹೋಗಿ ಹೊರಗಡೆ ಬಿಟ್ಟಿದ್ದಾಯಿತು. ಅಂದರೆ ಪ್ಯಾಂಟ್ ಒಳಗೆ ಸೇರ್ಕೊಂಡು? ಪ್ಯಾಂಟ್ ಒಳಗಲ್ಲ, ಸ್ಲೀಪಿಂಗ್ ಬ್ಯಾಗ್ ಒಳಗಡೆ ಇದೆ ಅದು. ಅಬ್ಬಾ, ಪ್ಯಾಂಟ್ ಅಲ್ಲ ಸರ್, ಚಡ್ಡಿ ಹಾಕೊಂಡಿದ್ದೆ ನಾನು. ಓಕೆ, ಅದಕ್ಕೆ ತಣ್ಣಗಾಗಿರೋದು ಫೀಲ್ ಆಗಿರೋದು, ಇಲ್ಲಾಂದರೆ ಫೀಲ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ತೆಗೆದು ನಿಧಾನಕ್ಕೆ ಹಂಗೆ ತೆಗೆದು, ಅದು ಹಾವು ಕಾಣಿಸ್ತಾ ಇದೆ ನನಗೆ. ನೋಡಿ, ಇದು ಭಾಳ ಒಳ್ಳೆಯ ಎಕ್ಸಾಂಪಲು. ನೀವು ಅದಕ್ಕೆ ಸಡನ್ ರಿಫ್ಲೆಕ್ಸಸ್ ಕೊಡಲಿಲ್ಲ ಅಂದರೆ ಯಾವ ಹಾವು ಕಡಿಯೋಲ್ಲ. ಇದು ಜೀವಂತ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಹಾಗೆ ಅದೇ ಸ್ಲೀಪಿಂಗ್ ಬ್ಯಾಗಲ್ಲಿ ಹಾವು ಕಟ್ಟಿ ತಗೊಂಡೋಗಿ ಹೊರಗಡೆ ಕಂದಕದಿಂದ ಆಚೆ ಬಿಟ್ಟಿದ್ದಾಯಿತು. ಸರಿಯಾಗಿ ಇಷ್ಟು ದಪ್ಪ ಆಯ್ತು ನಾಗರಾವು. ಅದು ಹೇಗೆ ಸೇರ್ಕೊಳ್ತು ಬ್ಯಾಗ್ ಒಳಗೆ? ಬೆಚ್ಚಗಿತ್ತಲ್ಲ, ಅವಾಗ ಬಂದಿರೋದು ಫ್ರೆಶ್ ಆಗಿ. ಮಧ್ಯಾಹ್ನ ಯಾವಾಗಲೇ ಬಂದು ಸೇರ್ಕೊಂಡಿದೆ ಅದು. ಸ್ಲೀಪಿಂಗ್ ಬ್ಯಾಗ್ ಕವರಲ್ಲಿ ಹಾಕಿಟ್ಟಿಲ್ಲ ಅವರು. ಕವರ್ ನಾವು ಯಾವತ್ತೂ ಅಷ್ಟೇ ಯಾವುದನ್ನು ಕ್ಲೋಸ್ ಮಾಡಿ ಇಡಲ್ಲ. ಸಡನ್ನಾಗಿ ಎಲ್ಲ ಎತ್ಕೊಂಡು ಹೋಗ್ಬೇಕಾಯ್ತು, ತೆಗಿಯೋಕ್ಕಾಗಲ್ಲ. ಅಷ್ಟು ತೆಗಿಯೋಷ್ಟರಲ್ಲಿ ಇದೆಲ್ಲ ವೈಲ್ಡ್ ಲೈಫ್ ಬೇಸಿಕ್ಸ್. ನೀವು ಕಾರಿಂದ ಇಳಿದ್ರು ಡೋರ್ ಕ್ಲೋಸ್ ಮಾಡಬಾರ್ದು. ಸಡನ್ನಾಗಿ ಏನಾದ್ರು ಬಂತು ಅಂದರೆ ಡೋರ್ ತೆಗಿಯೋ ಅಷ್ಟರಲ್ಲಿ ಬಂದು ಹೊಡೆದ್ಬಿಟ್ಟಿರುತ್ತೆ. ಸೊ ಇವೆಲ್ಲ ಸಮ್ ಬೇಸಿಕ್ಸ್ ಫಾಲೋ. ಕಾರಿಂದ ಇಳಿದ್ರು ಡೋರ್ ಕ್ಲೋಸ್ ಮಾಡಲ್ಲ ಅಂದಾಗ ಒಂದು ಸಣ್ಣ ಇನ್ಸಿಡೆಂಟ್ ನೆನಪಾಯಿತು. ಹೀಗೆ ಇದು ನಾಗರಹೊಳೆನಲ್ಲಿ ಹೋಗ್ತಾ ಇದ್ದೆ ನಾನು, ನನ್ನ ಫ್ರೆಂಡ್ಸ್ ಕಾರಲ್ಲಿ ಹೋಗ್ತಾ ಇದ್ವಿ. ಜನ ಎಲ್ಲ ಗಾಡಿಗಳು ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ನೋಡಿದ್ರೆ ಅಲ್ಲಿ ಒಂದು ಒಂಟಿ ಆನೆ ನಿಂತಿದೆ. ಅದನ್ನು ನೋಡೋದಕ್ಕೆ ಇವರೆಲ್ಲ ಏನು ಅಂದರೆ ಒಂದು ಟ್ರೆಂಚ್ ಇದೆ, ಟ್ರೆಂಚ್ ಆ ಕಡೆಗಿದೆ ಅದು ಆನೆ. ನಾನು ಇಳಿದ್ಬಿಟ್ಟು ಅದಕ್ಕೆ ಡಿಸ್ಟರ್ಬ್ ಮಾಡಿಬಿಡಿ, ಹೋಗಿ ಅಂತ ಎಲ್ಲರಿಗೂ ಬೈದು ಕಳಿಸ್ತಾ ಇದ್ದೆ. ನಮ್ಮ ನಾಗೇಂದ್ರ ಅಂತಿದೆ, ನನ್ನ ರಾಕ್ ಕ್ಲೈಂಬಿಂಗ್ ಗುರು. ಅವನು ಆ ಕಡೆಯಿಂದ ಬರ್ತಿದ್ದ. ಅವ್ನು ನನಗೆ ನೀನು ಯಾಕೋ ಕಾರಿಂದ ಇಳಿದೆ ಅಂತ ಅವ್ನು ಇಳಿದ್ಬಿಟ್ಟು ಬಂದು ಬೈತಾ ಇದ್ದಾನೆ ನನಗೆ. ಇಲ್ಲಪ್ಪ, ನಾನು ನಿನ್ನ ಕೆಲಸನೇ ಮಾಡ್ತಿರೋದು, ಜನನ ಓಡಿಸ್ತಾ ಇದ್ದೀನಿ ಇಲ್ಲಿಂದ ಅಂತ. ಹೌದಾ ಅಂತಂದ. ಅವ್ನ ಡೋರು ಓಪನ್ ಇದೆ ಜೀಪ್ದು, ನಮ್ಮದು ನನ್ನ ಫ್ರೆಂಡ್ ಕಾರಲ್ಲೇ ಕೂತಿದ್ದೆ, ನಮ್ಮದೂ ಡೋರ್ ಓಪನ್ ಇದೆ.
ಮಜಾ ಅಂದರೆ ಅವನು ಹ್ಯಾಂಡ್ ಬ್ರೇಕ್ ಹಾಕಿಲ್ಲ. ನನ್ನನ್ನು ನೋಡಿ ಆ ಖುಷಿನಲ್ಲೋ ಅಥವಾ ಇವನು ಯಾಕೆ ಇಳಿದಿದ್ದಾನೆ ಬೇರೆಯವ್ರು ನೋಡ್ಸೋದು ಬಿಟ್ಟು ಅಂತಂದ್ಬಿಟ್ಟು ಅವನು ಇಳ್ಕೊಂಬರ್ಬೇಕಾದ್ರೆ ಹ್ಯಾಂಡ್ ಬ್ರೇಕ್ ಹಾಕಿಲ್ಲ, ಅವನ ಕಾರ್ ಮೂವ್ ಆಗ್ತಾ ಇದೆ. ಭಾಳಷ್ಟು ಇನ್ನೇನು ಆ ಟ್ರೆಂಚಿಗೆ ಬಿದೋಗ್ಬೇಕಿತ್ತು, ಆನೆ ಇರೋ ಟ್ರೆಂಚಿಗೆ ಇದು ಬಿದೋಗ್ಬೇಕಿತ್ತು. ಅಷ್ಟರೊಳಗೆ ನನ್ನ ಫ್ರೆಂಡು ಅವನ ಕಾರಿಂದ ಇಳ್ಕೊಂಬಂದು ಅದ್ರದ್ದು ಹ್ಯಾಂಡ್ ಬ್ರೇಕ್ ಹಾಕಿ ನೋಡಿ ಡೋರ್ ಓಪನ್ ಇರೋದಕ್ಕೆ ಡೋರ್ ಓಪನ್ ಆಗಲ್ಲ. ಅದೇ ಸೊ ಇವೆಲ್ಲ ಬೇಸಿಕ್ಸ್. ಕಾಡಲ್ಲಿ ನಡೆದಂಗೆ ನೀವು ನಾಡಲ್ಲಿ ನಡೆದಂಗೆ ಕಾಡಲ್ಲಿ ನಡೆಯೋಕ್ಕಾಗಲ್ಲ. ಆಗಲ್ಲ. ಬಟ್ ಇನ್ನೊಂದು ಪಂಚೇಂದ್ರಿಯಗಳು ಭಯಂಕರ ಆ್ಯಕ್ಟಿವ್ ಆಗಿಬಿಡುತ್ತೆ. ಹೌದು. ನಿಮಗೆ ನಾನು ಎಷ್ಟೋ ಸತಿ ಮಕ್ಕಳಿಗೆಲ್ಲ ಹೇಳ್ತಿರ್ತೀನಿ, ಕಾಡಲ್ಲಿ ನಾವು ಕಾಡನ್ನು ಕೇಳಬೇಕು ಅಂದರೆ, ಕಾಂತಾರ ಫೇಮಸ್ ಡೈಲಾಗ್ ಇದೆಯಲ್ಲ, ಕಾಡು ಮಾತಾಡುತ್ತೆ ನೀನು ಕೇಳೋಕ್ಕೆ ಬರಬೇಕಷ್ಟೇ ಅಂತ. ಅದು 100% ನಿಜ. ಅದು ನಮಗೆ ಕೇಳೋಕ್ಕೆ ಬರಬೇಕು ಫಸ್ಟು. ನಾವಿಲ್ಲಿ ಏನು ಮಾಡ್ತೀವಿ ನೋಡಿ, ಎಲ್ಲ ಕಡೆ ಲೈಟು, ನಮ್ಮ ಪೀಪಲ್ ಯಾವಾಗಲೂ ಸಣ್ಣದಾಗಿಬಿಟ್ಟಿರುತ್ತೆ. ಹೊರಗಡೆ ಹೋಗಿ ಮರ ಇಲ್ಲ, ಮರ ಗಿಡಗಳು ಕಮ್ಮಿ, ಎಲ್ಲ ಕಡೆ UV ಎಕ್ಸ್ಪೋಜರು. ಸೊ ಅದು ನಮ್ಮನ್ನು ಹೆಂಗೆ ಮಾಡಿಬಿಟ್ಟಿದೆ ಅಂತಂದರೆ, ಆ ಪ್ಯೂಪಲ್ ಓಪನ್ ಆಗೋಕ್ಕೆ ಮಸಲ್ ಇರುತ್ತಲ್ಲ, ಅದನ್ನು ನಾವು ಯೂಸೇ ಮಾಡಲ್ಲ. ಹಾಗಾಗ್ಬಿಟ್ಟಿದೆ ಈಗ. ಸೊ ನಾ ಹುಡುಗರಿಗೆ ಹೇಳೋದು, ಒಳಗಡೆ ಕರ್ಕೊಂಡು ಹೋದಾಗ ಟಾರ್ಚ್ ಎಲ್ಲ ಆಫ್ ಮಾಡಿ, ಯಾರು ಟಾರ್ಚ್ ಆನ್ ಮಾಡಿಬಿಡಿ. ಏನಾದ್ರು ಇದ್ದರೆ ನೀವು ಬರೋದಕ್ಕಿಂತ ಮುಂಚೆನೇ ಓಡಾಗಿರುತ್ತದು, ಹೆದರೋ ಅವಶ್ಯಕತೆ ಇಲ್ಲ. ಕೂತ್ಕೊಳ್ಳಿ ಒಂದು ಕಡೆ 15 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಆಮೇಲೆ ಕಣ್ಬಿಟ್ಟು ಪಕ್ಕದಲ್ಲಿರೋರು ಕಾಣಿಸ್ತಾ ಇದ್ದಾರೋ ಇಲ್ವೋ ನೋಡ್ಬಿಟ್ಟು ಹೇಳಿ ನನಗೆ ಅಂತ. ಆಮೇಲೆ ಹೇಳೋದು ಅವ್ರು ಯಾವ ಬಣ್ಣ ಹಾಕ್ಕೊಂಡಿದ್ದಾರೆ ಹೇಳಿ ಅಂತ ಎಲ್ಲ ಹೇಳ್ತಾರೆ. ಸೊ ನಮ್ಗೆ ಇದೇ ಅದು ಯೂಸ್ ಮಾಡ್ಕೊಳ್ಳಲ್ಲ. ಈಗ ದೂರದಲ್ಲೆಲ್ಲೋ ಆನೆ ವಾಸನೆ ಬರುತ್ತೆ ನನಗೆ ಅಂತಂದರೆ, ಇವನೆಲ್ಲೋ ಪುಂಕ್ತಾ ಇದ್ದಾನೆ ಅಂತಾರೆ. ದಟ್ ಈಸ್ ದ ವರ್ಡ್ ದೇ ಯೂಸ್. ಅದೇ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕೂರಿಸಿದಾಗ ಆನೆ ಇಷ್ಟು ಕೆಟ್ಟ ವಾಸನೆ ಬರುತ್ತಾ ಅಂತಾರೆ. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರಿಂದ ಗಾಳಿ ಈ ಕಡೆ ಬಂತಂದರೆ ನಮಗೆ ಗೊತ್ತಾಗೋಗುತ್ತೆ ಆನೆ ಇಲ್ಲಿದ್ದಾವೆ ಅಂತ. ಅಷ್ಟು ಪಂಜೆಂಟಾಗಿರುತ್ತೆ. ಹುಲಿ ವಾಸನೆ ಪಂಜೆಂಟಾಗಿರುತ್ತೆ. ಜಿಂಕೆ ಬಂತಂದರೆ ಪಂಜೆಂಟಾಗಿ ಅದೇ ಬೇರೆ ಥರ ವಾಸನೆ ಬರುತ್ತೆ. ಸೊ ಈ ಆರ್ಟನ್ನು ನೀವು ಕಲ್ತ್ಕೊಂಡ್ರೆ ಯಾವ ಪ್ರಾಣಿ ಅದಲ್ಲ, ಅದು ಎಕ್ಸ್ಪೀರಿಯನ್ಸಲ್ಲಿ ಬಂದೇ ಬರಬೇಕು. ಕೆಲವರಿದ್ದಾರೆ ಇನ್ಸೆನ್ಸಿಬಲ್ ಪೀಪಲ್, ಎಷ್ಟು ಸತಿ ಕಾಡಿಗೆ ಹೋದ್ರೂ ಅವ್ರು ಕಲಿಯೋದೇ ಇಲ್ಲ. ಆ ಥರ ಜನ ಪರ್ಫ್ಯೂಮ್ ಮಾಡ್ಕೊಂಡು ಹೋಗೋರು ಇರ್ತಾರಲ್ಲ, ಆ ಥರ ಜನನೂ ಇದ್ದಾರೆ. ಅಲ್ಲ ಅವರೇ ಡಿಯೋಡ್ರೆಂಟ್ ಪರ್ಫ್ಯೂಮ್ ಬಿಳಿ ಕಲರ್ದು ಖರ್ಚೀಫ್ ಹಾಕೊಂಡು ಸನ್ಬರ್ನ್ ಆಗುತ್ತೆ ಅಂದ್ಕೊಂಡು ಸೀದಾ ಬಂದು ಅಲ್ಲಿಗೆ ಹಾಕ್ತಾವೆ ಬಾಯಿನ. ಸೊ ಇವೆಲ್ಲ ಬೇಸಿಕ್ಸ್ ಎಷ್ಟು ಹೇಳ್ಕೊಟ್ರೂ ಕಲಿಯೋದಿಲ್ಲ. ಆಮೇಲೆ ನಾವು ಕಾಡಲ್ಲಿ ಸದ್ದಿಲ್ದಲ್ಲೇ ನಡೆಯೋಕ್ಕೆ ಬರೋಲ್ಲ ಜನಕ್ಕೆ. ಅಲ್ಲ ಬೇಕು ಅಂತಲೇ ಸೌಂಡ್ ಮಾಡ್ತಾರೆ ಅವರು, ಪ್ರಾಣಿ ಬಂದ್ಬಿಡುತ್ತೆ ಅಂತ. ಬರಲ್ಲ ಸರ್. ಅಲ್ಲ ಅದಿರ್ಬೋದು, ದಟ್ ಮೇ ಬಿ ಅನದರ್ ರೀಸನ್. ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ, ಇರ್ಬೋದು. ಈಗ ನೋಡಿ ನೀವು ಹೇಳೋದು ಇದಾಗ್ತಾಯಿದೆ. ಬಟ್ ಏನಂದರೆ ಕಾಡಲ್ಲಿ ಸದ್ದಿಲ್ದಂಗೆ ಅಲ್ಲೆಲ್ಲ ಎಲೆ ಬಿದ್ದಿದೆ, ಗಿಡ ಎಲ್ಲ ಬಿದ್ದಿದ್ದಾವಪ್ಪ, ಅದರಲ್ಲಿ ಮಧ್ಯದಲ್ಲಿ ಹೆಂಗೆ ಸೌಂಡ್ ಇಲ್ದಂಗೆ ನಡೆಯೋದು? ಹುಲಿ ಹೆಂಗೆ ನಡೆಯುತ್ತೆ, ಮತ್ತು ಆನೆ ಹೆಂಗೆ ನಡೆಯುತ್ತೆ ಸದ್ದಿಲ್ದಂಗೆ ಅಂತ? ಆನೆನೇ ಸದ್ದಿಲ್ದಂಗೆ ನಡೆಯುತ್ತೆ, ನಿನಗೆ ಸದ್ದಿಲ್ದಂಗೆ ನಡೆಯೋಕ್ಕೆ ಬರಲ್ವಾ? ಖಂಡಿತ. ಇನ್ನೊಂದು ನಮ್ಮ ಟ್ರಕ್ಕರ್ಸು ಅದು ಎಷ್ಟು ಅಂದರೆ, ನೀನು ಯಾರು ಹೇಳೋಕ್ಕೆ ಅನ್ನಂಗೆ ಒಂದು ಇದು ಮಾಡ್ತಾರೆ. ಒಂದು ಇದು ಮ್ಯೂಸಿಕ್ಕು MP3 ಏನದು ಬ್ಲೂಟೂತ್ ಸ್ಪೀಕರು, ಅದನ್ನ ಇಲ್ಲಿ 2 ಹಿಂಗೆ ನೇತು ಹಾಕ್ಕೊಂಡು ಅಥವಾ ಕೈಯಲ್ಲಿ ಒಂದು ಹಿಡ್ಕೊಂಡು ಜೋರಾಗಿ ಹಾಡಾಕೊಂಬಂದ್ಬಿಡ್ತಾರೆ. ಆ ನೇಚರನ್ನು ಎಂಜಾಯ್ ಮಾಡೋದಕ್ಕೆ ಆಗಲ್ಲ. ಸುಮ್ಮನೆ ನಿಂತ್ಕೋತೀನಿ ಅವರು. ಯಾಕೆ ಸರ್ ಅಂದರೆ ಬೇರೆ ಟೀಮ್ ಅವರು, ನನ್ನ ಜೊತೆ ಬಂದ ಟ್ರಕ್ಕಿಂಗ್ ಟೀಮ್ ಅವ್ರು ಯಾರು ಅದನ್ನೆಲ್ಲ ಟೋಟಲಿ ಬ್ಯಾನ್ಡ್. ಅದೇ ನೀವು ಎಲ್ಲಾದರೂ ಈ ಥರ ಪಬ್ಲಿಕ್ ಟ್ರೆಕ್ ಪ್ಲೇಸಲ್ಲಿ ಸಿಗ್ತಾರಲ್ಲ, ಏನಿಲ್ಲ ನಂಗೆ ಅದು ತುಂಬ ಇರಿಟೇಟ್ ಮಾಡ್ತಿತ್ತು, ಅದಕ್ಕೆ ನಿಂತ್ಕೊಂಡೆ. ನೀವು ಒಳ್ಳೆಯವರು, ನೀವು ಮುಂದೆ ಹೋಗಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನೇನು ಹೇಳೋಕ್ಕಾಗಲ್ಲ. ಅದು ಕಾಮನ್ ಸೆನ್ಸ್. ಅದು ಕಾಡಿಗೆ ಬಂದಾಗ್ಲೂ ಅದು ಯಾವುದೋ ಹಾಡುಗಳು ಹಾಕ್ಕೊಂಡು ಕೂತ್ಕೊಂಡ್ರೆ ಇರಿಟೇಟಿಂಗ್. ಅದು ಕಾಮನ್ ಸೆನ್ಸ್. ಇದು ಪ್ಲಾಸ್ಟಿಕ್ ಎಸೆಯೋದಕ್ಕಿಂತ ವರ್ಸ್ಟ್ ಇದು. ಅಲ್ಲ, ಈಗ ಅದಕ್ಕೊಂದು ಹೊಸ ಹೆಸರು ಕೊಟ್ಟಿದ್ದಾರೆ, ನೇಚರ್ ವೆಲ್ನೆಸ್ ಅಂತ. ಅಂದರೆ ನೀನು ಮಾಡೋದನ್ನೆಲ್ಲ ಮಾಡ್ಕೊಂಡು ನೇಚರಲ್ಲಿ ಇರಬೇಕು ಅಂತ. ಸೊ ಹಾಗಾಗಿ ಇಂಥವೆಲ್ಲ ಅಲ್ಲಿ ಇಲ್ಲಿ ಕಾಣಿಸ್ತಿರ್ತವೆ. ಈಗ ಹೆಂಗಾಗ್ಬಿಟ್ಟಿದೆ, ನಿಮ್ಮ ಕಾಲದಲ್ಲಿ ನೀವು ನೇಚರ್ ವಾಕ್ಗೆ ಕರ್ಕೊಂಡು ಹೋಗೋ ಟೈಮು ಜನ ಕೈ ಮುಗಿದು ಕಾಡೊಳಗಡೆ ಬರೋರು. ಖಂಡಿತ. ಅಲ್ಲ, ನಿಮ್ಮ ಕಾಲದಲ್ಲಿ ಅಂತಂದಿದ್ದು ನಮ್ಮ ಕಾಲ ಮುಗಿದೋಯ್ತು ಅಂತ ಭಯ ಆಗ್ತಿಲ್ಲ. ಅಂದರೆ ಸರ್ ಈಗ 20 ವರ್ಷದ ಕಾಡು ಈಗಿಲ್ಲ. ಖಂಡಿತ. ಹಾಗಿದ್ರೆ ಆ 20 ವರ್ಷ ಹಳೆ ಕಾಲ ತಾನೇ ಅದು. ಖಂಡಿತ. ಅದೊಂದು ಕಾಲಘಟ್ಟ. ನಾನು ಈಗ ನೋಡ್ತೀನಲ್ಲ, ಈಗ ನೋಡೋ ಫಾರೆಸ್ಟ್ಗೂ ನಾವು ಅವಾಗ ನೋಡಿರೋ ಬಿಸಿಲೆ ಫಾರೆಸ್ಟ್ಗಳಿಗೂ ಅಜಗಜಾಂತರ ಇದೆ. ಈಗ ಎಲೆಗಳೇ ಆ ಕಲರ್ ಇಲ್ಲ. ಅದೇ ಗಿಡ, ಅದೇ ಸ್ಪೀಷೀಸು, ಆ ಕಲರ್ ಎಲೆ ಬರಲ್ಲ, ಆ ಕಲರ್ ಹೂ ಬರಲ್ಲ. ನೀವು ಕಾಡಲ್ಲಿ ತುಳಸಿ ಹುಟ್ಟುತ್ತೆ, ಕರ್ರಗಿರುತ್ತೆ ತುಳಸಿ, ಅದೇ ಬೀಜ ತೊಗೊಂಬಂದು ಇಲ್ಲಿ ಹಾಕಿ ಬೆಳಗಾಗ್ಬಿಡುತ್ತೆ. ಅಷ್ಟು ಫಲವತ್ತತೆ ಇದೆ ಒಳಗಡೆ. ಅದೂ ಕಡಿಮೆ ಆಗ್ತಿದೆ. ಸೊ ನಾನು ಇದರಿಂದ ಹೇಳಿದೆ, ನೀವು ಆಗ ನೋಡಿದ ಕಾಡಿಗೂ
ಈಗಿರೋ ಕಾರ್ಡ್ಗೂ ಭಾಳ ವ್ಯತ್ಯಾಸ ಇದೆ, ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಈಗ ನಮ್ಮಲ್ಲಿ ವಾಚರ್ಗಳು ನಾಳೆ ಡೇಟಾ ಕಲೆಕ್ಷನಿಗೆ ಬರಬೇಕು 6 ಗಂಟೆಗೆ ಅಂದರೆ 6 ಗಂಟೆಗೆ ಬಂದು ರೆಡಿ ಇರ್ತಾರೆ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಹೊರಗಡೆ. ಒಳಗೆ ಹೋಗೋದಕ್ಕಿಂತ ಮುಂದೆ ಚಪ್ಪಲಿ ಬಿಟ್ಬಿಟ್ಟು ಫಾರೆಸ್ಟ್ ವಾಚರ್ಸ್, ನಾನು ಟ್ರೈಬಲ್ಸ್ ಬಗ್ಗೆ ಮಾತಾಡ್ತಿಲ್ಲ, ಶೂಸ್ ಬಿಚ್ಚಿಬಿಟ್ಟು ಚಪ್ಪಲಿ ಇದ್ದರೆ ಚಪ್ಪಲಿ ಬಿಚ್ಚಿಬಿಟ್ಟು ಕೈ ಮುಗಿದ್ಬಿಟ್ಟು ಒಳಗಡೆ ಹೋಗ್ತಾರೆ. ಈ ಪದ್ಧತಿ ನಮ್ಮ ಸಿಟಿದವ್ರಿಗೆ ಯಾಕೆ ಬರಲ್ಲ? ನೋಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ವರ್ಕರ್ಸು, ನಾನು ಆಫೀಸರ್ಗಳ ಬಗ್ಗೆ ಹೇಳ್ತಿಲ್ಲ, ಅವ್ರಿಗಿರುವ ಶ್ರದ್ಧೆ ನಿಜವಾಗ್ಲೂ ಕೈ ಮುಗಿಬೇಕು ಅವ್ರಿಗೆ. ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಅವ್ರದ್ದೇ ಮನೆ ನೋಡ್ಕೊಂಡಾಗೆ. ನಾನು ನಮ್ಮದೊಂದು 5 ಎಕರೆ ಜಮೀನನ್ನು ನಾನು ಅಷ್ಟು ನೋಡ್ಕೊಳ್ಳಲ್ಲ, 1000 ಎಕರೆನ ಅವ್ರದ್ದು ಮನೆ ನೋಡ್ಕೊಂಡಾಗ ನೋಡ್ಕೋತಾರೆ. ಎಷ್ಟು ರೆಸ್ಪೆಕ್ಟ್ ಅವ್ರಿಗೆ ಕಾಡಿನ ಬಗ್ಗೆ, ಮತ್ತು ಅಲ್ಲಿ ಪ್ರಾಣಿಗಳು ಪಕ್ಷಿಗಳು ಎಲ್ಲದ್ರ ಬಗ್ಗೆನೂ ಎಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ ಅವರು. ಗಾರ್ಡ್ಗಳಾಗಲಿ ಅಥವಾ ಇವ್ರುಗಳು ಬೇಸಿಕ್ಕಾಗಿ ಡೈಲಿ ಅದ್ರ ಕಾಡು ಒಳಗಡೆ ಓಡಾಡುವ ಡಿಪಾರ್ಟ್ಮೆಂಟು ನಿಜವಾಗ್ಲೂ ಖುಷಿ ಆಗುತ್ತೆ. ಆಮೇಲೆ ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ ಅವರು. ಇಲ್ಲ ನೋಡಿ, ಅದಕ್ಕೇನೆ ಈ ಎಲ್ಲ ಕಾಂತಾರ ಹವಾ ನಡೆದಿರೋದ್ರಿಂದ ಹೇಳ್ತಿದ್ದೀನಿ ನಾನು. ಈಶ್ವರ ಭೂಮಿ ಮೇಲೆ ಬಂದಿದ್ನೋ ಇಲ್ವೋ ಗೊತ್ತಿಲ್ಲ ನನಗೆ, ಅವನಿಗಿದ್ದು ಬಂಟ್ರು ಇದ್ರೋ ಇಲ್ವೋ ಗೊತ್ತಿಲ್ಲ ನನಗೆ. ಇವರೆಲ್ಲ ನಮ್ಮ ಕಣ್ಣು ಮುಂದೆ ಇರೋ ಈಶ್ವರನ ಬಂಟ್ರಿ ಇವರು. ಖಂಡಿತ ಕಾಡು ಕಾಯ್ತಾ ಇರೋದೇ ಇವರು. ಖಂಡಿತ ಯಾವ ಸಾಹೇಬರು ಅಲ್ಲ, ಯಾವ ಮೇಲಧಿಕಾರಿನೂ ಪ್ರೀತಿಯಿಂದ ಮಾಡ್ತಾರೆ. ನಂಗೆ ಅದು ಆಶ್ಚರ್ಯ ಆಗೋದು. ಒಂದು ಕಪ್ಪೆಗೂ ತೊಂದರೆ ಆಗದೆ ಇರೋಂಗೆ ನೋಡ್ಕೊತಾರೆ. ಅವ್ರು ಒಳಗಡೆ ಬಂದಿದ್ರು, ನಾನು ನಿಮ್ಮ ಬೇಕಾದ್ರೆ ಯಾವಾಗಾದರೂ ಕರ್ಕೊಂಡು ಹೋಗ್ತೀನಿ. ನಮ್ಮ ಭದ್ರಾದಲ್ಲಿ ಒಂದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಇದೆ, ತುಂಬ ಹಳ್ಳಿಗೆ ಹತ್ತಿರವಾಗಿ. ಯೂಶಲಿ ಯಾರಾದರೂ ಗೆಸ್ಟ್ಗಳು ಬಂದರೆ ಸಡನ್ನಾಗಿ ಎಲ್ಲೋ ಜಾಗ ಸಿಕ್ಕಿಲ್ಲ ಅಂದರೆ ನೀವು ನಂಬಲ್ಲ, ಪ್ರತಿಯೊಂದು ಜಾಗದಲ್ಲೂ ಹಳ್ಳಿಗಳಿದ್ದಾವೆ. ಸುಮಾರು 150 ಹಳ್ಳಿ ಇರ್ಬೋದು ಆ್ಯಂಟಿ ಪೋಚಿಂಗ್ ಕ್ಯಾಂಪಲ್ಲಿ. ಒಳಗಡೆನೆ ಎಲ್ಲ ಇಷ್ಟು ದಪ್ಪ ಇದ್ದಾವೆ, ಇಷ್ಟು ಉದ್ದ ಇದ್ದಾವೆ ಹಳ್ಳಿಗಳು, ಒಳ್ಳೆ ಡೈನೋಸರ್ಗಳಿದ್ದಂಗೆ. ಗೆಕೋ ಅಲ್ಲ, ದೇರ್ ಹೌಸ್ ಲಿಸರ್ಡಲ್ಲಿ ಊಟ ಅಷ್ಟು ಚೆನ್ನಾಗಿ ಸಿಕ್ಕುತ್ತೆ ಅಲ್ಲೆಲ್ಲ. ಸೊ ಅಷ್ಟು ದಪ್ಪ ಇದ್ದಾವೆ ಅವು, ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಹಲ್ಲಿ ಮೇಲೆ ಬೀಳಲ್ವೇನ್ರಿ ಅಂತ ಕೇಳಿದ್ರೆ, ಇಲ್ಲ ಸರ್, ನಾವು ಇವತ್ತರೆಗೂ ಒಂದು ಹಲ್ಲಿ ಬಿದ್ದಿಲ್ಲ ನಮ್ಮ ಮೇಲೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಆ ನೈಟ್ ನಾವು ಮಲ್ಕೊಂಡಿದ್ವಿ. ಹೆಂಗಪ್ಪ ಮಲ್ಕೊಳ್ಳೋದು ಇದರಲ್ಲಿ ಅಂತ. 100 ಹಳ್ಳಿಗಳಿದ್ದಾವೆ, ಅದ್ರ ಮಧ್ಯೆ ಮಲ್ಕೊಂಡಿದ್ದೀವಿ ನಾವು, ಏನೂ ಆಗಿಲ್ಲ ನಮಗೆ. ಸೊ ನೋಡಿ, ಇದಕ್ಕೆ ಕೋ ಎಕ್ಸಿಸ್ಟೆನ್ಸ್ ಅನ್ನೋದು. ಅದ್ರ ಪಾಡಿಗೆ ಅದಿರ್ತಾವೆ, ನಮ್ಮ ಪಾಡಿಗೆ ನಾವು ಮಾಡೋಣ ಬನ್ನಿ ಸರ್ ಊಟ ಅಂತಾರೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬಾಳಿನಲ್ಲಿ. ಖಂಡಿತ. ಅಂದರೆ ಈ ಹೊಂದಾಣಿಕೆ ಮಾಡ್ಕೊಂಡು ಜೀವನ ನಡೆಸಿದ್ರೆ, ಈ ನೇಚರ್ ಬಗ್ಗೆ ವರ್ಕ್ ಮಾಡ್ತಿರೋರಾಗಲಿ, ನಮ್ಮ ಟ್ರಕ್ಕಿಂಗ್ ಫೀಲ್ಡು, ರಾಕ್ ಕ್ಲೈಂಬಿಂಗು, ಈ ಥರದ ಔಟ್ಬೌಂಡ್ ಆ್ಯಕ್ಟಿವಿಟೀಸಲ್ಲಿರೋರಾಗಲಿ, ನಮ್ಮ ಥಿಂಕಿಂಗು ಬೇರೆಯವ್ರಿಗೆ ಅರ್ಥವೂ ಆಗೋಲ್ಲ. ನಾವು ಆರಾಮಾಗಿದ್ದು ಬಿಡ್ತೀವಿ. ಇವನೇನು ಬೇಜವಾಬ್ದಾರಿನಾ ಅಂತನ್ನ ಹಂಗಿರ್ತೀವಿ. ಬಟ್ ನಮ್ಮ ಜವಾಬ್ದಾರಿಗಳು ಒಂದಿಷ್ಟು ಇದ್ದೇ ಇರುತ್ತೆ. ನಮ್ಮ ಕೆಲಸ ನಾವು ಮಾಡ್ತಾನೆ ಇರ್ತೀವಿ. ಆದರೆ ನಾವು ಅದನ್ನು ಎಷ್ಟು ಕೂಲಾಗಿ ತಗೋತೀವಿ. ನನ್ನ ಬಗ್ಗೆ ಹೇಳ್ತಿಲ್ಲ, ನಮ್ಮ ಈ ಕ್ಯಾಟಗರಿ ಜನ ಇದ್ದೀವಲ್ಲ, ನಾವೆಲ್ಲರೂ ಅಷ್ಟೇ ಒಂಥರ ಎಲ್ಲದನ್ನು ಕೂಲಾಗಿ ತಗೊಳ್ಳೋದು. ಹೌದು.